ಹಲೋ ಗಾಯ್ಸ್, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವ್ದು ಹೇಳ್ರಿ, ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಜೈ ಜೈ ಭಾರತ್ ಮಾತಾ ಪದ್ಯದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. ಏಕ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಳಗ ಒಂದನೇ ಪ್ರಶ್ನೆ ಏನಿದೆ ಅಂದರೆ, ಜೈ ಜೈ ಭಾರತ್ ಮಾತಾ ಕವಿತಾಕ್ಕೆ ಕವಿ ಕೌನ್ ಹೈ? ಜೈ ಜೈ ಭಾರತ್ ಮಾತಾ ಪದ್ಯದ ಕವಿ ಯಾರು ಹೇಳ್ರಿ? ಕರೆಕ್ಟ್, ಮೈಥಿಲಿ ಶರಣ ಗುಪ್ತ ಅವರು. ಗುಪ್ತ ಜಿ ಕೋ ಕೌನ್ಸಿ ಉಪಾಧಿ ಮಿಲಿ ಹೈ? ಗುಪ್ತ ಅವ್ರಿಗೆ, ಮೈಥಿಲಿ ಶರಣ ಗುಪ್ತ ಅವ್ರಿಗೆ ಯಾವ ಉಪಾಧಿಯನ್ನು ಸಿಕ್ಕೈತಿ ಹೇಳ್ರಿ? ಕರೆಕ್ಟ್, ಯಾವ್ದ 1961ರಲ್ಲಿ ಯಾವುದು ಪದ್ಮಭೂಷಣ ಉಪಾಧಿಯನ್ನ ಸಿಕ್ಕೈತಿ. ಕವಿ ಕಿಸ್ ದೇವಿ ಕಿ ವಂದನಾ ಕರ್ ರಹೆ ಹೈ? ಕವಿ ಯಾವ ದೇವಿಯ ಒಂದು ವಂದನೆಯನ್ನ ಮಾಡ್ತಾ ಇದ್ದಾರಂದ್ರೆ ಭಾರತ್ ಮಾತಾದ ವಂದನೆಯನ್ನ ಮಾಡತಾರು. ಹಿಮಾಲಯ ರೂಪಿ ಹೃದಯ ಮೇ ಕ್ಯಾ ಭರಾ ಹೈ? ಈ ಒಂದು ಹಿಮಾಲಯ ರೂಪಿ ಹೃದಯನಲ್ಲಿ ಏನು ತುಂಬೈತಿ ಅಂದರೆ ಸ್ನೇಹ ನಮಗಾಗಿ ಹಿಮಾಲಯದಾಗ ಸ್ನೇಹವನ್ನ ತುಂಬಿದೆ. ಪಾನಿ ಕೈಸೆ ಫೂಟಾ ಆತಾ ಹೈ? ನೀರು ಯಾವ ಥರ ಬರ್ತೈತಿ, ಯಾವ ಥರ ಹರಿದು ಬರ್ತೈತಿ, ಈ ಥರ ಪ್ರಶ್ನೆ. ಪಾನಿ ಸೌ ಸ್ತ್ರೋತೋಂ ಸೆ ಬಹ ಕರ್ ಆತಾ ಹೈ? ನೀರು ನೂರು ಮೂಲೆಗಳಿಂದ ಹರಿದ ಬರ್ತಾವು. ಪಾನಿ ಮೇ ಕ್ಯಾ ಖಿಲೆ ಹೈ? ನೀರಿನಲ್ಲಿ ಏನು ಹರಡಿದಾವು? ನೀರಿನಲ್ಲಿ ಕಮಲ್ ಹೂಗಳನ್ನು ಹರಡಿದಾವು. ಸುಂದರ ಭಾವ್ ಕಹಾ ಫಲೆ ಹೈ? ಸುಂದರ ಭಾವಗಳನ್ನು ಎಲ್ಲಿ ಅದಾವು? ಭಾರತ್ ಮಾತಾ ಕಿ ಧನಿ ಆಂಚಲ್ ಮೇ ಸುಂದರ ಭಾವ್ ಫಲೆ ಹೈ. ನೋಡ್ರಿ, ಎಲ್ಲಿ ಅಂದರೆ ಭಾರತ್ ಮಾತೆ ಒಂದು ಧನಿ ಆಂಚಲ ಶರಗನಲ್ಲಿ. 2-3 ವಾಕ್ಯೋं में उत्तर लिखिए, 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಹಿಮಾಲಯಕ್ಕೆ ಬಾರೆ ಮೇ ಕವಿ ಕಿ ಭಾವನಾ ಕ್ಯಾ ಹೈ? ಹಿಮಾಲಯ ಪರವಾಗಿ ಕವಿದ ಭಾವನೆ ಏನಿದೆ? ಉತ್ತರ, ಹಿಮಾಲಯ ಕೆ ಬಾರೆ ಮೇ ಕವಿ ಕಿ ಭಾವನಾ ಹೈ ಕಿ ಹಿಮಾಲಯ ಸುಂದರ ಔರ್ ವಿಶಾಲ ಹೈ. ನೋಡ್ರಿ, ಯಾವ ಥರ ಮೈಥಿಲಿ ಶರಣ ಗುಪ್ತ ಅವರು ತಮ್ಮ ಒಂದು ಭಾವನೆಯನ್ನು ವ್ಯಕ್ತಪಡಿಸತಾರಂದ್ರೆ ಹಿಮಾಲಯ ಸುಂದರ ಮತ್ತು ವಿಶಾಲವಾಗಿದೆ. ಹಿಮಾಲಯಕ್ಕೆ ಹೃದಯ ಮೇ ಸ್ನೇಹ ಭರಾ ಹೈ? ಮತ್ತು ಹಿಮಾಲಯದ ಒಂದು ಹೃದಯನಲ್ಲಿ ಸ್ನೇಹನ್ನ ತುಂಬಿದೆ. ಹಿಮಾಲಯ ಕಾ ಹೃದಯ ವಿಶಾಲ ಹೈ? ನೋಡ್ರಿ, ಹಿಮಾಲಯದ ಒಂದು ಹೃದಯ ವಿಶಾಲವಿದೆ. ಜಹಾ ಸಬ್ಕೋ ಸುಖ ಮಿಲ್ತಾ ಹೈ? ಅಲ್ಲಿ ಎಲ್ಲರಿಗೂ ಏನಪ್ಪ ಸುಖವನ್ನ ಸಿಗತೈತಿ. ದಿಲ್ ಮೇ ಆಗ್ ದಬಾಕರ್ ಕಾ ಮತ್ಲಬ್ ಕ್ಯಾ ಹೈ? ಆಮೇಲೆ ಈ ಒಂದು ದಿಲ್ ಮೇ ಆಗ್ ದಬಾಕರ್ದ ಅರ್ಥ ಏನು ಅಂತ ಕೇಳತಾರು. ಉತ್ತರ, ದಿಲ್ ಮೇ ಆಗ್ ದಬಾಕರ್ का मतलब है कि अपने दिल में ही कितने ही दुख भरे होते हैं, इसलिए कवि कहता है कि अपने दिल में दुख की आग यानी आग दुख के समान है, उन्हें मन में ही रख कर हमें सुख शांति यानी भारत में सब तरह हरा भरा देता है. ನೋಡ್ರಿ, ಈಗ ದಿಲ್ ಮೇ ಆಗ್ ದಬಾಕರ್ ಅಂತಂದ್ರೆ ಏನ? ದುಃಖ, ತನ್ನ ಹೃದಯ ಒಳಗ ಎಷ್ಟೊಂದು ದುಃಖಗಳನ್ನು ಮುಚ್ಚಿ ಇಟ್ಟರೂ ಸಹಿತ ನಮ್ಮನ್ನ ಶಾಂತಿಯನ್ನ, ಖುಷಿಯನ್ನ ಕೊಡ್ತಾ ಇದ್ದಿ. ಮೂರನೇ ಪ್ರಶ್ನೆ, ಕವಿ ಊಂಚಾ ಹಿಯಾ ಕ್ಯೂ ಕಹತೆ ಹೈ? ಕವಿ ಊಂಚಾ ಹಿಯಾ ಕೇಸಿ ಯಾಕೆ ಅನ್ನತಾರು? उत्तर, कवि ऊंचा हिया इसलिए कहते हैं कि ಹಿಮಾಲಯ का ಶಿಖರ್ ಬಹುತ್ ऊंचा है. ಯಾಕೆ ಅನ್ನತಾರಂದ್ರೆ ಹಿಮಾಲಯ ಒಂದು ಗುಡ್ಡ ಬಹಳ ಎತ್ತರ ಇದೆ. इसके समान भारत माँ का हृदय बहुत ऊंचा है. ಈ ಒಂದು ಸಮಾನ ಭಾರತ ತಾಯಿದ ಒಂದು ಹೃದಯನು ಸಹಿತ ಬಹಳ ದೊಡ್ಡಿದೆ. यह श्रेष्ठ और विशाल है. ಆಯ್ತಾ? ಹಮೇ ಮಿಲ್ಜುಲ್ ಕರ್ ಕೌನ್ ಸಾ ಗೀತ್ ಗಾನಾ ಚಾಹಿಯೇ? ನಮ್ಮೆಲ್ಲರನ್ನು ಕೂಡಿ ಯಾವ ಗೀತವನ್ನು ಹಾಡಬೇಕನ್ನತಾರೋ ಮೈಥಿಲಿ ಶರಣ ಗುಪ್ತ ಅವರು. ಇಲ್ಲಿ ನೋಡ್ರಿ, ಹಮೇ ಭಾರತ್ ಮಾತಾ ಕಾ ಯಶ್ ಕಾ ಗಾನಾ ಚಾಹಿಯೇ. ನೋಡ್ರಿ, ನಾವು ಯಾವ ಹಾಡನ್ನು ಹಾಡಬೇಕು? ಭಾರತ ತಾಯಿದ ಒಂದು ಯಶದ ಗಾನವನ್ನ ಮಾಡಬೇಕು, ಹಾಡನ್ನು ಹಾಡಬೇಕು. ಭಾರತ್ ಮೇ ಸಬ್ ಲೋಗೋ ಮೇ ಏಕತಾ ಕಿ ಭಾವನಾ ಸದಾ ರಹೆ. ಮತ್ತು ನಮ್ಮ ಭಾರತ ದೇಶ ಒಳಗ ಎಲ್ಲರೂ ಜನರ ಒಳಗ ಏಕತೆ, ಒಕ್ಕೂಟತೆಯ ಒಂದು ಭಾವನೆಯನ್ನ ಇರಬೇಕು.
और इसी एकता से हमें आपस में मिलकर भारत माता की ಯಶ या ಕೀರ್ತಿ का गाना गाना चाहिए. ಇದೇ ಒಂದು ಏಕತೆಯಿಂದ ನಾವು ಭಾರತ ಮಾತಾದ ಒಂದು ಕೀರ್ತಿದ ಒಂದು ಹಾಡನ್ನು ಹಾಡೋಣ ಅಂತ ಹೇಳತ್ತಾರ. ಖಾಲಿ ಸ್ಥಾನ ಭರಿಯೇ, ಬಿಟ್ಟ ಸ್ಥಳಗಳನ್ನು ತುಂಬ್ರಿ ಅಂತ ಹೇಳ್ಯಾರು. ಭಾರತ್ ಕಾ ಹಿಯಾ ऊंचा है, दिल में आग दबाकर रखता हमको हरा भरा, चंद्र सूर्य चिरकाल रहे. ನಮೂನೆ ಕೆ ಅನುಸಾರ ತುಕಾಂತ ಶಬ್ದ ಲಿಖಿಯೇ. ಈಗ ತುಕಾಂತ ಶಬ್ದ ಅಂದರೆ ಏನು? ಇಂಗ್ಲೀಷ್ ಒಳಗೆ ನಾವು ರೈಮಿಂಗ್ ವರ್ಡ್ಸ್ ಇರ್ತೀವಲ್ಲ, ಅದು ಹಿಂದಿ ಒಳಗೆ ನಾವು ತುಕಾಂತ ಅಂತೇವಿ. ಅಂದರೆ ಒಂದೇ ಥರ ಉಚ್ಚಾರ ಆಗುವಂಥದ್ದು ಶಬ್ದಗಳು. आता गाता, पले फले, नाता माता. इस कविता में बह बह कर पानी आता का प्रयोग हुआ है. उसी प्रकार निम्नलिखित शब्दों में से सही शब्द चुनकर वाक्य पूर्ण कीजिए. ಅಲ್ಲಿ ನಿಮಗೆ ಬ್ರ್ಯಾಕೆಟ್ ಒಳಗೆ ಕೋಷ್ಟಕ ಒಳಗೆ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರು. ಆ ಉತ್ತರಾಗ ಏನಪ್ಪ ಕರೆಕ್ಟ್ ಇರುವಂಥದ್ದಲ್ಲಿ ಆರಿಸಿ ಬರೀರಿ ಅಂತ ಹೇಳ್ಯಾರ. बालक देख देख कर सीखता है, भाषा सुन सुन कर बोली जाती है, मेघ मिट मिट कर बरसते हैं, बच्चा गिर गिर कर चलता है. ಈಗ ಅನುರೂಪತ. ಸಾಗರ ಹೆಂಗಿರ್ತೈತಿ? ವಿಶಾಲ ಇರ್ತೈತಿ. ಹಿಮಾಲಯ ಎತ್ತರ ಇರ್ತೈತಿ. ಅಂಧಕಾರ ಅಂದರೆ ಅಂಧೇರ. ಪವಿತ್ರ ಅಂದರೆ ಏನು? ಪಾವನ. ಆಮ ಧರತಿ, ಕಮಲ ನೀರಿನಲ್ಲಿ. ಸೂರ್ಯ ಅಂದರೆ ಸೂರಜ, ಚಂದ್ರ ಅಂದರೆ ಚಾಂದ. ಧನ್ಯವಾದಗಳು.